ನಮಗೆ ಎಷ್ಟು ಬೇಕೋ ಅಷ್ಟು ಕಿತ್ಕೊಳ್ಳೋದೆಲ್ಲ ಮಾಡ್ತಾರೆ. ಬಟ್ ಏನೇನ್ ಕೊಡಬೇಕು ವ್ಯವಸ್ಥೆ ಸರಿ ಕೊಡಿ ಅಂದ್ರೆ ಕೊಡ್ತಾರಾ? ಕೊಡಲ್ಲ. ಅದಕ್ಕೆ ನಾವು ಕೂಡ ಬಿಡ್ತೀವಾ, ಒಂದ್ ರೌಂಡ್ ಚೆಕ್ ಮಾಡೇ ಬಿಡೋಣ ಅಂತೇಳಿ ನಮ್ಮ ಸಹೋದ್ಯೋಗಿಗಳೆಲ್ಲ ಹೋದ್ರು. ಸೊ ಈಗ ಸದ್ಯಕ್ಕೆ ಏನಾಗಿದೆ, ಬಸ್ ಪ್ರಯಾಣ ದರನೂ ಏನು ಏರಿಸಿದ್ರು. ಇವತ್ತು ಒಪ್ಪಂದದ ಪ್ರಕಾರ ಬಸ್ಗಳ ಬಾಡಿಗೆ ದರ ಏನಿದೆ, ಅದನ್ನ ಬಸ್ ಕೊಡ್ತಾರಲ್ಲ ಬಾಡಿಗೆಗೆ, ಅದರದ್ದು ಏರಿಸ್ಬಿಟ್ಟಿದ್ದಾರೆ 15%. ಹೊಸ ದರ ಈಗ ತಕ್ಷಣದಿಂದ ಜಾರಿ ಆಗುತ್ತೆ. ಅದು ಕೂಡ ಇದೇ ವೇಳೆ BMTC ಪಾಸ್ ದರಗಳನ್ನು ಕೂಡ ಹೆಚ್ಚಿಸಿ ಆದೇಶ ಹೊರಡಿಸ್ಬಿಟ್ಟಿದ್ದಾರೆ. ಆದರೆ ಉತ್ತಮ ಸೇವೆ ನೀಡುವ ವಿಚಾರದಲ್ಲಿ ಸಾರಿಗೆ ಇಲಾಖೆ ಹಿಂದೆ ಉಳಿದಂಗೆ ಕಾಣಿಸ್ತಾ ಇದೆ. ಕಾಣಿಸೋದೇನು ಇದೆ, ಉತ್ತರ ಕರ್ನಾಟಕದ ವಿವಿಧೆಡೆ ಸಂಚರಿಸ್ತಾ ಇರುವಂಥ ಡಕೋಟಾ ಬಸ್ಗಳಿಂದಾಗಿ ಪ್ರಯಾಣಿಕರು ಹೈರಾಣ ಆಗೋಗ್ಬಿಟ್ಟಿದ್ದಾರೆ. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ನಡೆಸಿದ ರಿಯಾಲಿಟಿ ಚೆಕ್ನಲ್ಲೂ ಕೂಡ ಇದು ಅನಾವರಣ ಆಯಿತು. ಬಳ್ಳಾರಿ ಜಿಲ್ಲೆಯಲ್ಲಿ 40% ಬಸ್ಗಳು ಡಕೋಟಾ ಆಗಿ ಹೋಗ್ಬಿಟ್ಟಿವೆ. ಉತ್ತರ ಕನ್ನಡ, ಹುಬ್ಬಳ್ಳಿ, ಗದಗ, ಹಾವೇರಿ, ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಹಳೆಯ ಬಸ್ಗಳೇ ಸಂಚಾರ ಮಾಡ್ತಾ ಇವೆ. ಮೊನ್ನೆಯಷ್ಟೇ ಹುಬ್ಬಳ್ಳಿಯಿಂದ ಶಿರಹಟ್ಟಿಗೆ ತೆರಳುತ್ತಾ ಇದ್ದ ಬಸ್ ಟೈರ್ ಬ್ಲಾಸ್ಟ್ ಆಗಿಬಿಟ್ಟಿದೆ. ಪ್ರಯಾಣಿಕರು ಒದ್ದಾಡೋಗ್ಬಿಟ್ಟಿದ್ದಾರೆ. ಅಲ್ಲಿ ಬೆಂಗಳೂರು ಭಾಗದ ಹಳೆಯ ಬಸ್ಗಳಿಗೆ ಬಣ್ಣ ಹಚ್ಚಿಬಿಟ್ಟು ಗ್ರಾಮೀಣ ಭಾಗಕ್ಕೆ ಅದನ್ನು ಕಳಿಸ್ಕೊಡ್ತಾರೆ. ಅದು ಆರೋಪ ಏನು, ಅದನ್ನೇ ಕಳಿಸ್ಕೊಡೋದು. ಸರ್ಕಾರಕ್ಕೆ ಟಿಕೆಟ್ ದರ ಹೆಚ್ಚಿಸುವಲ್ಲಿ ಇರುವ ಆಸಕ್ತಿ ಉತ್ತಮ ಬಸ್ ಗೀಳಿಸುವಂಥ ವಿಚಾರದಲ್ಲಿ ಇಲ್ಲ ಅಂತ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರೋಡು ಸರಿ ಇಲ್ಲ, ಬಸ್ಸು ಸರಿ ಇಲ್ಲ, ಅನುಭವಿಸಬೇಕು, ಅನುಭವಿಸಿ, ದರ ಮಾತ್ರ ಜಾಸ್ತಿ ಕೊಡಿ. ನೀರಿಲ್ಲ ಕೂಲಿಲ್ಲ ರೀ, ಏನ್ ಮಾಡ್ಬೇಕ್ರಿ ಸರ್? ಹಿಂಗ್ ಸಮಸ್ಯೆ ಆತಂದ್ರೆ ನಾವು 2 ತಾಸತ್ರಿ ಒಬ್ಬರವರು ಫೋನ್ ಹಚ್ಚಿ ಬಾ ಅಂತ ಹೇಳಿಲ್ರಿ ಸರ್ ಇವರು. ಮತ್ತೆ ಮುಂದಿನ ಹೆಂಗ್ರಿ ನಮ್ದು ಶುಗರ್ ಪೇಂಟ್ ರೀ, ನಾವು ನೋಡಿದ್ರೆ ನಮ್ಮ ಟೈಮಿಂಗ್ ಇದು ಬೇಕ್ರಿ ಸರ್. ಏನ್ ಅನುಕೂಲ ಐತ್ರಿ ಸರ್ ಇಲ್ಲಿ? ಏನ್ ಅನುಕೂಲ ಇಲ್ಲ. 2,000 ರೂಪಾಯಿ ಕೊಡ್ತಾ ಇದ್ದಾರೆ, 5 ಗ್ಯಾರಂಟಿಗಳಿದಾವೆ, ಅವೆಲ್ಲ ಬೇಜಾರು ಮಾಡ್ಕೋಬಾರ್ದು. ಆ 2,000ದಲ್ಲಿ ಸಣ್ಣ ಪುಟ್ಟ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. 2,000 ರೂಪಾಯಿ ಕೊಡ್ತಾ ಇದ್ದಾರಾ? ಕರೆಂಟ್ ಬಿಲ್ ಫ್ರೀ ಇದೆಯಾ? 200 ಯೂನಿಟ್ ಒಳಗಡೆಗೆ ಅಕ್ಕಿ ಸಿಗ್ತಾ ಇದೆಯಾ? ಇನ್ನೇನ್ ಸಮಸ್ಯೆ ನಿಮಗೆ? ಬಸ್ ಫ್ರೀ ಇದೆ, ತಲೆ ಕೆಡಿಸ್ಕೋಬಾರ್ದು. ಯಾಕೆ? ಏನ್ ಅನುಕೂಲ ಮಾಡಿಕೊಡ್ತಾರೆ ಅಂತ ಕೇಳಿದ್ರೆ ಪಾಪ 5 ಗ್ಯಾರಂಟಿ ಕೊಟ್ಟಿದ್ದಾರಲ್ರಿ, 52,000 ಕೋಟಿ ಖರ್ಚು ಮಾಡ್ಬಿಟ್ಟು ಇನ್ನು ಏನ್ ಮಾಡ್ಬೇಕಪ್ಪ? ಬಸ್ಸಲ್ಲಿ ಹೋಗುವಾಗ ಅಷ್ಟೊಂದು ಸೀಟ್ ಆದ್ರೂ ಒಂದ್ ಸ್ವಲ್ಪ ಕಂಫರ್ಟ್ ಬೇಡವಾ? ಹಂಗೆ ಹೇಳ್ಬಾರ್ದು. ನೀವು ಒಂದ್ ಸೀಟ್ ಎಕ್ಸ್ಟ್ರಾ ಇಟ್ಕೊಂಡು ಬರ್ಬೇಕು. 2,000 ರೂಪಾಯಿ ಕೊಟ್ಟಿಲ್ವಾ? ಮನೆ 100 ರೂಪಾಯಿ ಕೊಟ್ಟರು ಇಟ್ಕೊಂಡು ಓಡಾಡಿ, ಇಟ್ಕೊಂಡು ಓಡಾಡಿ. ಏನಾಗೋದಿದೆ ಪಾಪ? ಸರ್ಕಾರ ಬಡತನದಲ್ಲಿದೆ, ಹಂಗೆಲ್ಲ ನೀವು ಕೇಳಬಾರ್ದು. ಸರ್ಕಾರ ನೀವು ತಪ್ಪಾಗತ್ತೆ. ಸೀಟ್ ಕಟ್ಟಾದ್ರೆ ನಾವೇನ್ ಮಾಡ್ಬೇಕು ಅಂತ ಕೇಳ್ತಾರೆ. ನೀವು ಕೂತ್ಕೊಂಡವ್ರು ಹರಿದಾಕಿರ್ತೀರಾ, ನಾನು ಹೊಸದ್ ಮಾಡಿಸ್ಲಾ? ಈಗ 2,000 ರೂಪಾಯಿ ಕೊಟ್ಟಿರೋದ್ರಲ್ಲಿ 100 ರೂಪಾಯಿ ಕೊಟ್ಟು ಒಂದು ಕುರ್ಚಿಗೆ ಹಾಕೊಳ್ಳೋ ಒಂದು ಸೀಟ್ ಕವರ್ ಸಿಗುತ್ತೆ, ಎತ್ಕೊಳ್ಳಿ, ಓಡಾಡ್ಕೊಳ್ಳಿ. ಏನ್ ಮಾಡಕ್ಕಾಗತ್ತೆ? ಅಡ್ಜಸ್ಟ್ ಮಾಡ್ಕೋಬೇಕು. ಗ್ಯಾರಂಟಿ ಪಡ್ಕೊಂಡ್ಮೇಲೆ ಅಡ್ಜಸ್ಟ್ ಮಾಡ್ಕೋಬೇಕು. ಪಾಲಿಟಿಕ್ಸ್ ಕೂಡ ಜೋರಾಗಿದೆ. ಪ್ರಿಯಾಂಕಾ ವಾದ್ರಾ ಮತ್ತು ಸಿಎಂ ಅತೀಶಿ ಬಗ್ಗೆ ಇಲ್ಲಸಲ್ಲದ ಹೇಳಿಕೆ ನೀಡಿ ಆಕ್ರೋಶಕ್ಕೆ ಗುರಿಯಾದ ರಮೇಶ್ ಬಿಧುಡಿ ವಿಚಾರದಲ್ಲಿ ಬಿಜೆಪಿ ಡ್ಯಾಮೇಜ್ ಕಂಟ್ರೋಲ್ಗೆ ಇಳಿದಿದೆ. ರಮೇಶ್ ಬಿಧುಡಿ ವಿರುದ್ಧ ಬಿಜೆಪಿ ಶಿಸ್ತು ಕ್ರಮಕ್ಕೆ ಮುಂದಾಗಿದೆ. ಟಿಕೆಟ್ ನಿರಾಕರಣೆ ಇಲ್ಲವೇ ಕ್ಷೇತ್ರ ಬದಲಾವಣೆ ಆಗಬಹುದು ಅಂತಿದ್ದಾರೆ. ನೋಡೋಣ. ಇನ್ನು ಸಿಎಂ ನಿವಾಸವನ್ನ ಶೀಶ್ ಮಹಲ್ ಅಂತ ಬಿಜೆಪಿಗೆ ಟಕ್ಕರ್ ನೀಡೋಕೆ ಆಪ್ ನೋಡಿದೆ. ಬನ್ನಿ ನಿಜಾಂಶ ತೋರಿಸ್ತೀವಿ ಅಂತ ಮಾಧ್ಯಮಗಳನ್ನು ಕರೆದೊಯ್ಯೋಕೆ ನೋಡಿದ ಆಪ್ ನಾಯಕರನ್ನ ಪೊಲೀಸರು ತಡೆದಿದ್ದಾರೆ. ಈ ವೇಳೆ ಭಾರೀ ಹೈಡ್ರಾಮಾ ನಡೆದಿದೆ. ನಂತರ ಪ್ರಧಾನಿ ನಿವಾಸವನ್ನ ರಾಜ್ಮಹಲ್ ಅಂತ ಕರೆದ ಆಮ್ ಆದ್ಮಿಗಳು ಮೋದಿ ನಿವಾಸಕ್ಕೆ ಮುತ್ತಿಗೆ ಹಾಕೋಕ್ಕೂ ಕೂಡ ವಿಫಲ ಯತ್ನ ಎಲ್ಲ ಮಾಡಿದ್ದಾರೆ. ಈ ಮಧ್ಯೆ ಉಚಿತ ಭರವಸೆಗಳ ಮೊರೆ ಹೋಗಿರುವ ಕಾಂಗ್ರೆಸ್ ಇಂದು ಜೀವನ ರಕ್ಷಾ ಯೋಜನೆ ಪ್ರಕಟಿಸಿದೆ. ಪ್ರತಿ ಕುಟುಂಬಕ್ಕೆ 25 ಲಕ್ಷ ಮೊತ್ತದ ಆರೋಗ್ಯ ವಿಮೆಯ ಭರವಸೆಯನ್ನ ಕೊಟ್ಟಿದ್ದಾರಂತೆ. ನಮ್ಮಲ್ಲೂ ಬೇಕಲ್ವಾ ಇದು? ಅಲ್ಲಷ್ಟೇ ಯಾಕೆ? ಈಗ 2,000 ರೂಪಾಯಿ ಕೊಟ್ಟಿದ್ರೆ ಅಲ್ಲಿ 2,500 ರೂಪಾಯಿ ಹೇಳ್ತಾ ಇದ್ದಾರೆ. ಮುಂಚೂರು ಆರೋಗ್ಯ ವಿಮೆ ನಮಗೂ ಕೊಡ್ಬೇಕಿಲ್ಲ ಪಾಪ, ತುಂಬಾ ಜನರಿಗೆ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಎಲೆಕ್ಷನ್. ಹೌದಾ? ಇರ್ಬೋದೇನೋ. ಇನ್ನು ಅಮೆರಿಕ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸುವ ಮುನ್ನವೇ ಡೊನಾಲ್ಡ್ ಟ್ರಂಪ್ ಹೇಳಿಕೆಗಳು ಅಮೆರಿಕ ಯುರೋಪ್ ಖಂಡದಲ್ಲಿ ಉದ್ವಿಗ್ನತೆಗೆ ಕಾರಣವಾಗಿದೆ. ಟ್ರಂಪ್ ಸಾಮ್ರಾಜ್ಯಶಾಹಿ ಧೋರಣೆ ವ್ಯಾಪಕ ಖಂಡನೆಗೆ ಗುರಿಯಾಗ್ತಾ ಇದೆ. ಕೆನಡಾ, ಗ್ರೀನ್ಲ್ಯಾಂಡ್, ಮೆಕ್ಸಿಕೋ ದೇಶಗಳನ್ನು ಅಮೆರಿಕಾದೊಳಗೆ ಸೇರಿಸಿಕೊಳ್ಳುವ ಪ್ರಚೋದನಕಾರಿ ಮಾತುಗಳನ್ನು ಟ್ರಂಪ್ ಮೇಲಿಂದ ಮೇಲೆ ಆಡ್ತಾ ಇದ್ದಾರೆ. ಕೆನಡಾವನ್ನು ಅಮೆರಿಕದ 51ನೇ ರಾಜ್ಯ ಮಾಡ್ತೇನೆ, ಗಲ್ಫ್ ಆಫ್ ಮೆಕ್ಸಿಕೋ ಅನ್ನ ಗಲ್ಫ್ ಆಫ್ ಅಮೆರಿಕ ಅಂತ ಬದಲಿಸ್ತೀನಿ, ಗ್ರೀನ್ಲ್ಯಾಂಡ್ ವಶಕ್ಕೆ ಪಡಿತೀನಿ ಅಂತೆಲ್ಲ ಟ್ರಂಪ್ ಮಾತನಾಡಿದ್ದಾರೆ. ಇದಕ್ಕೆ ಕೆನಡಾ, ಪನಾಮಾ ಮತ್ತು ಡೆನ್ಮಾರ್ಕ್ ದೇಶಗಳು ಗರಂ ಆಗಿವೆ. ಇದೀಗ ಈ ಸಾಲಿನಲ್ಲಿ ಫ್ರಾನ್ಸ್ ಕೂಡ ಸೇರ್ಪಡೆ. ಯುರೋಪ್ ತಂಟೆಗೆ ಬಂದ್ರೆ ಸಹಿಸುವ ಪ್ರಶ್ನೆಯೇ ಇಲ್ಲ ಅಂತ ಟ್ರಂಪ್ಗೆ ಫ್ರಾನ್ಸ್ ನೇರ ಎಚ್ಚರಿಕೆ ಕೊಟ್ಟಿದೆ. ಜರ್ಮನಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಈ ಮಧ್ಯೆ ಕೆನಡಾ ಪ್ರಧಾನಿ ಸ್ಥಾನಕ್ಕೆ ಟ್ರುಡೋ ರಾಜೀನಾಮೆ ನೀಡುವಾಗ ಟ್ರಂಪ್ ವಯಲಿನ್ ನುಡಿಸ್ತಾ ಇದ್ರು ಎಂಬ ಮಸ್ಕ್ ಎಕ್ಸ್ನಲ್ಲಿ ಪೋಸ್ಟ್ ಅನ್ನು ಮಾಡಿಕೊಂಡು ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಇಂದು ನಟ ಯಶ್ ಅವರಿಗೆ ಜನ್ಮದಿನ. ಈ ಪ್ರಯುಕ್ತ ಯಶ್ ನಟನೆ ನಿರ್ಮಾಣದ ಟಾಕ್ಸಿಕ್ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಗ್ಯಾಂಗ್ಸ್ಟರ್ ಪಾತ್ರದಂತೆ ತೋರುವ ಯಶ್ ದೊಡ್ಡ ಪಾರ್ಟಿಗೆ ಎಂಟ್ರಿ ಕೊಡುವ ಖಡಕ್ ಲುಕ್ನಲ್ಲಿ ಮಿಂಚಿದ್ದಾರೆ. ಈ ರಗಡ್ ಟೀಸರ್ಗೆ ಯಶ್ ಫ್ಯಾನ್ಸ್ ಫಿದಾ ಆಗಿದ್ದಾರೆ.
ಬಹುಕೋಟಿ ವಂಚನೆ ಆರೋಪಿ ಐಶ್ವರ್ಯ ಗೌಡ ಪತಿಯ ಬೆನ್ಸ್ ಕಾರನ್ನ ವಿನಯ್ ಕುಲಕರ್ಣಿ ಬಳಸಿದ್ದಾರೆ ಎಂಬ ವಿಚಾರ ಬೆಳಕಿಗೆ ಬಂದಿತ್ತು. ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ಹತ್ರ ಅವರ ಯಾವ ಕಾರು ಇಲ್ಲ, ಇದ್ರೆ ತಗೊಂಡು ಹೋಗ್ಲಿ ಅಂತ ಸವಾಲ್ ಹಾಕಿದ್ದಾರೆ. ಸವದತ್ತಿ ಯಲ್ಲಮ್ಮ ದರ್ಶನ ಮಾಡಿಸಿ ಅಂತ ಐಶ್ವರ್ಯ ಗೌಡ ಮೊದಲ ಬಾರಿ ಭೇಟಿ ಕೊಟ್ಟಿದ್ರು. ಇದಾದ ಬಳಿಕ 3-4 ಬಾರಿ ಆಕೆ ನನ್ನನ್ನ ಭೇಟಿಯಾಗಿದ್ರು. ಆಕೆ ಜೊತೆ ಯಾವುದೇ ವ್ಯಾವಹಾರಿಕ ಸಂಬಂಧ ಇಲ್ಲ ಅಂತ ವಿನಯ್ ಕುಲಕರ್ಣಿ ಹೇಳಿದ್ದಾರೆ. ಇನ್ನು ಮೈಸೂರು ಸೀಮೆ ಜೀವನಾಡಿ ಕೆಆರ್ಎಸ್ ಹೊಸ ದಾಖಲೆಯನ್ನ ಬರೆದಿದೆ. ಕೆಆರ್ಎಸ್ ಡ್ಯಾಮ್ ನಿರ್ಮಾಣದ ಬಳಿಕ ಇದೇ ಮೊಟ್ಟ ಮೊದಲ ಬಾರಿಗೆ ಸುದೀರ್ಘ 156 ದಿನ ಜಲಾಶಯ ಗರಿಷ್ಠ ಮಟ್ಟವನ್ನು ಕಾಯ್ದುಕೊಂಡಿದೆ. 2009ರಲ್ಲಿ ಗರಿಷ್ಠ 146 ದಿನ ಡ್ಯಾಂ ಭರ್ತಿಯಾಗಿದ್ದಿತ್ತು. ಈವರೆಗಿನ ದಾಖಲೆ ಅದು. 124.80 ಅಡಿಯ ಜಲಾಶಯದಲ್ಲಿ ಸದ್ಯ 124.30 ಅಡಿ ನೀರಿದೆ. 49.45 ಟಿಎಂಸಿ ಸಂಗ್ರಹ ಸಾಮರ್ಥ್ಯದ ಕೆಆರ್ಎಸ್ನಲ್ಲಿ ಸದ್ಯ 48.75 ಟಿಎಂಸಿ ನೀರಿದೆ. ಹೀಗಾಗಿ ಈ ಬಾರಿಯ ಬೇಸಿಗೆಯಲ್ಲೂ ಕೂಡ ಕುಡಿಯುವ ನೀರಿಗೆ ಬೇಸಾಯಕ್ಕೆ ಯಾವುದೇ ಸಮಸ್ಯೆ ಆಗಲ್ಲ. ಇದು ಆಡಳಿತಾರೂಢ ಕಾಂಗ್ರೆಸ್ ನಾಯಕರ ಸಂತಸಕ್ಕೂ ಕೂಡ ಕಾರಣವಾಗಿದೆ. ಟೆನ್ಷನ್ ತಪ್ಪಲ್ಲ. ಸೊ ಕಾಂಗ್ರೆಸ್ ಸರ್ಕಾರ ಬಂದರೆ ಮಳೆ ಆಗಲ್ಲ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ದಾರಿದ್ರ್ಯ ತಾಂಡವಾಡುತ್ತೆ ಅಂತೆಲ್ಲ ವಿಪಕ್ಷಗಳು ಟೀಕಿಸ್ತಾ ಇದ್ವು. ಅದು ಈಗ ಬಾಯಿ ಮುಚ್ಚಿದಂಗೆ ಆಗಿದೆ. ರೋಗಕಾರಕ ಹೆಣ್ಣು ಸೊಳ್ಳೆಗಳ ನಿರ್ನಾಮಕ್ಕೆ ಆಸ್ಟ್ರೇಲಿಯಾದ ಸಂಶೋಧಕರು ಹೊಸ ಪ್ರಯೋಗ ಮಾಡ್ತಾ ಇದ್ದಾರೆ. ಮನುಷ್ಯರನ್ನ ಕಚ್ಚುವ ಹೆಣ್ಣು ಸೊಳ್ಳೆಗಳ ನಿಯಂತ್ರಿಸಲು ಹೆಣ್ಣು ಸೊಳ್ಳೆಗಳ ಜೊತೆ ಕೂಡುವ ಗಂಡು ಸೊಳ್ಳೆಗಳ ವೀರ್ಯವನ್ನ ವಿಷಪೂರಿತ ಮಾಡಲು ನೋಡ್ತಿದ್ದಾರೆ. ಹೀಗೆ ಮಾಡೋದ್ರಿಂದ ಹೆಣ್ಣು ಸೊಳ್ಳೆಗಳ ಜೀವಿತಾವಧಿ ಗಣನೀಯವಾಗಿ ಕಡಿಮೆ ಆಗುತ್ತೆ, ಹಾನಿಯೂ ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ಇದರಿಂದ ಮನುಷ್ಯರ ಆರೋಗ್ಯದ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ ಎನ್ನುವುದು ಖಚಿತವಾದ ನಂತರವೇ ಪೂರ್ಣ ಪ್ರಮಾಣದ ಪ್ರಯೋಗ ನಡೆಸೋಕೆ ನಿರ್ಧರಿಸಿದ್ದಾರೆ. ಇನ್ನು ಅಮೆರಿಕದ ಲಾಸ್ ಏಂಜಲೀಸ್ ನಗರದ ದುಬಾರಿ ಪ್ರದೇಶವಾದ ದಿ ಪಾಲಿಸಾಡ್ಸ್ ಅನ್ನುವ ಒಂದು ಪ್ರದೇಶ, ಅಲ್ಲಿ ಕಾಡ್ಗಿ ಚಾವರಿಸಿದೆ. ಹಾಲಿವುಡ್ ನಟರು ಸೇರಿದಂತೆ ಶ್ರೀಮಂತರೆಲ್ಲ ಎದ್ನೋ ಬಿದ್ನೋ ಅಂತ ಉಟ್ಟ ಬಟ್ಟೆಯಲ್ಲಿ ಸುರಕ್ಷಿತವಾದ ಸ್ಥಳಕ್ಕೆ ಓಡಿದ್ದಾರೆ. ಈವರೆಗೂ 3,000 ಎಕರೆ ಪ್ರದೇಶವನ್ನು ಬೆಂಕಿ ಆವರಿಸಿದೆ. ಹಾಲಿವುಡ್ ನಟರಾದ ಟಾಮ್ ಹಾಂಕ್ಸ್ ಸೇರಿ ಹಲವರು ಮನೆಗಳು ಕೂಡ ಭಸ್ಮವಾಗಿದೆ.